ಸೊ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು, ಸರಿಯಾದಂತಹ ಬೆಲೆಯನ್ನು ಕೊಡಿ ಅಂತ ಹೇಳ್ತಾ ಈಗಾಗಲೇ ರೈತರು ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಸರ್ಕಾರ ಮಣಿತಾ ಇಲ್ಲ. ಸರ್ಕಾರದ ಕಡೆಯಿಂದ ಯಾವೊಬ್ಬ ಪ್ರತಿನಿಧಿಯೂ ಕೂಡ ಬಂದು ಅಟ್ಲೀಸ್ಟ್ ಅವರ ಒಂದು ಸಮಸ್ಯೆಯನ್ನು ಆಲಿಸೋಣ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇಲ್ಲ. ಸೊ ಇದರಿಂದಾಗಿ ರೈತರು ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಪಂಜಾಬ್ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತು ರೈತರ ಈ ಒಂದು ಹೋರಾಟದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಯಾವ ರೀತಿಯಾಗಿ ಅವರು ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಸರ್ಕಾರ ಯಾಕೆ ಅವರ ಬೇಡಿಕೆಗಳಿಗೆ ಮಣಿತಾ ಇಲ್ಲ, ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಉತ್ತರ ಕರ್ನಾಟಕದಲ್ಲಿ ತೀವ್ರ ಸ್ವರೂಪ ಪಡೆದ ಕಬ್ಬು ಕಿಚ್ಚು. ಕಾರ್ಖಾನೆ ಮಾಲೀಕರನ್ನ ನಾವು 106 ವರ್ಷದಿಂದ ಕಬ್ಬು ಕಳಿಸಿ ಶ್ರೀಮಂತರ ಮಾಡಿ ಅಧಿಕಾರ ಕೊಟ್ಟು ಮಂತ್ರಿ ಮಾಡಿ ಬೀದಿ ಒಳಗೆ ಕುಣಿಸ್ರಿ ಅಂದ್ರ ಸಾಕ್ಷಾತ್ ಪರಮಾತ್ಮ ನಮ್ ಜೊತೆ ಬೆನ್ನೈತಾನೆ. ಇವತ್ತ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಬೆಳಗಾವಿ ಅನ್ನದಾತರು. ಅವ್ರು 7-8 ವರ್ಷದಿಂದ ನಿರಂತರವಾಗಿ ಲೂಟಿ ಮಾಡ್ಯಾರು. ಎಲ್ಲಾ ರಾಜಕೀಯ ಮುಖಂಡರು, ಫ್ಯಾಕ್ಟರಿ ಮಾಲಕರು ಒಂದೇ ಇದ್ದಾರೆ. ರಿಕವರಿ ಎಲ್ಲ ಸುಳ್ಳೋದು. ಅಥಣಿಯಲ್ಲಿ ಅಹೋರಾತ್ರಿ ಧರಣಿ, ಕಬ್ಬಿನ ಬೆಂಬಲ ಬೆಲೆಗೆ ಪಟ್ಟು. ಭತ್ತ ಮಣಗೊಡದ ಒಂದು ದೊಡ್ಡ ಉಗ್ರ ಹೋರಾಟ ಇಡೀ ರಾಜ್ಯಾದ್ಯಂತ ಬಂದ್ ಕರೆ ಕೊಡುವಂತ ಕಾರ್ಯಕ್ರಮ. ಅನ್ನದಾತ ದೇಶದ ಬೆನ್ನೆಲುಬು. ಹೊಲದಲ್ಲಿ ಬೆಳೆ ಬಿತ್ತಿದ್ರೆ ಹೊಟ್ಟೆ ತುಂಬುವುದು. ವರ್ಷವಿಡೀ ಬಿಸಿಲು ಮಳೆ ಇಲ್ಲದೆ ಕೆಲಸ ಮಾಡೋ ರೈತ ಇದೀಗ ಕಣ್ಣೀರಿಡುವಂತೆ ಮಾಡಿದೆ. ಅದೆಂಥ ದುರಂತ ಅಂದ್ರೆ ತಾನು ಬೆಳೆದ ಕಬ್ಬಿನ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯೇ ಇಲ್ಲದಾಗಿದೆ. ಸರ್ಕಾರಕ್ಕೆ ಎಚ್ಚರಿಸಿದ್ರು ಅನ್ನದಾತನ ಅಳಲು ಕೇಳಿಸಿಲ್ಲ. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ರೈತರು ಬೀದಿಗಿಳಿದಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಹೌದು, 6ನೇ ದಿನಕ್ಕೆ ಕಾಲಿಟ್ಟಿರುವ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಪ್ರತಿಭಟನೆ ಕಿಚ್ಚು ಹೆಚ್ಚಿದೆ. ಗೋಕಾಕ್ ಅಥಣಿಯಲ್ಲಿ ಬಂದ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೈಯಲ್ಲಿ ಹಸಿರು ಶಾಲು ಹಿಡಿದು ಸಾವಿರಾರು ರೈತರು ಬೀದಿಗಿಳಿದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡುವಂತೆ ರೈತರು ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು 7-8 ವರ್ಷದಿಂದ ನಿರಂತರವಾಗಿ ಲೂಟಿ ಮಾಡ್ಯಾರು. ಕಬ್ಬು ಬೆಳೆಗಾರನ ಕೊಂದರು. ಲಕ್ಷಾಂತರ ಕುಟುಂಬಗಳ ಬೀದಿಗೆ ಬಂದಾವ ಅಂತೇಳಿ ಇವತ್ತು ಗುರ್ಲಾಪುರದ ಕಬ್ಬು ಬೆಳೆಗಾರರ ಜಾತ್ರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದರ ಘೋಷಣೆ ಮಾಡದೆ ಹೋದ್ರೆ ಪಂಜಾಬ್ ಮಾದರಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ ರೈತ ಮುಖಂಡರು ಎಚ್ಚರಿಕೆ ಕೊಟ್ಟರು. ಕಾರ್ಖಾನೆ ಮಾಲೀಕರನ್ನ ನಾವು 106 ವರ್ಷದಿಂದ ಕಬ್ಬು ಕಳಿಸಿ ಶ್ರೀಮಂತರ ಮಾಡಿ ಅಧಿಕಾರ ಕೊಟ್ಟು ಮಂತ್ರಿ ಮಾಡಿ ಇವತ್ತು ಪ್ರಭಾಕರ್ ಕೋರೆ ಅಂತ ಅವ್ರು 1,00,000 ಕೋಟಿ ಗಂಟ್ಲೆ ಆಸ್ತಿ ಮಾಡ್ಲಿಕ್ಕೆ ನಾವು ಮೂಲ ಕಾರಣದು. ನಮ್ಮನ್ನ ಬೀದಿ ಒಳಗೆ ಕುಣಿಸ್ರಿ ಅಂದ್ರ ಸಾಕ್ಷಾತ್ ಪರಮಾತ್ಮ ನಮ್ ಜೊತೆ ಬೆನ್ನೈತಾನೆ. ಇವತ್ತ ಇದು ಸ್ವಾಭಿಮಾನದ ಜಾತ್ರೆ, ಕಬ್ಬು ಬೆಳೆಗಾರರ ಜಾತ್ರೆ, ಲಕ್ಷಾಂತರ ಜಾತ್ರೆ ನೋಡ್ರಿ. ಇವತ್ತು 1,00,000 ಜನ ಬಂದಾರ, ಇನ್ನೊಂದು ತಾಸು 2 ಲಕ್ಷ ಬರ್ತಾರ, ನಾಳೆ 10 ಲಕ್ಷ ಬರ್ತಾರ. ನಿಮ್ಮ ಹಣಿಬಾರನ್ನ ಅವ್ರು ಬರೀತಾರೆ, ನನಗೇನು ಸಂಬಂಧ ಇಲ್ಲ, ನಾ ಏನು ಮುಖ್ಯಮಂತ್ರಿನೂ ಆಗವಲ್ಲ. ಬೆಳಗಾವಿಯ ಅಥಣಿ ಪಟ್ಟಣದಲ್ಲೂ ರೈತರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಿತು. ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಬಂದ್ಗೆ ಕರೆ ಕೊಡಲಾಯಿತು. ಗುರ್ಲಾಪುರ, ಅಥಣಿ, ಚಿಕ್ಕೋಡಿ ಸೇರಿದಂತೆ ಹಲವೆಡೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ತಾಲೂಕ ಹೊತ್ತ ಮಣಗೊಡದ ಒಂದು ದೊಡ್ಡ ಉಗ್ರ ಹೋರಾಟ ಪಡ್ಕೊಂಡೈತಿ. ಇನ್ನೂ ಸ್ಟಾರ್ಟ್ ಆಗೈತಿ. ಇನ್ನೂ ದೊಡ್ಡ ಉಗ್ರ ಹೋರಾಟ ಪಡಿತೈತಿ. ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ನ್ಯಾಯ ಇಡೀ ರಾಜ್ಯಾದ್ಯಂತ ಬಂದ್ ಕರೆ ಕೊಡುವಂತ ಕಾರ್ಯಕ್ರಮ ಮಾಡಬೇಕು. ಇದಿಷ್ಟೇ ಅಲ್ಲ, ಹುಕ್ಕೇರಿ ಪಟ್ಟಣವನ್ನ ಬಂದ್ ಮಾಡಲಾಯಿತು. ಕೆಲ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಕೊಟ್ಟರೆ, ಇನ್ನೂ ಕೆಲವು ಅಂಗಡಿಗಳಿಗೆ ತೆರಳಿ ರೈತ ಸಂಘಟನೆಗಳು ಅಂಗಡಿ ಬಂದ್ ಮಾಡಿಸಿದ್ದಾರೆ. ಜೆಸಿಬಿ ಬ್ಯಾರಿಕೇಡ್ ಅಳವಡಿಸಿ ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಗೋಕಾಕ್ನಲ್ಲೂ ರೈತರು ಧಾರವಾಡ ಅಥಣಿ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಗೋಕಾಕ್ ಪಟ್ಟಣದ ನಾಕಾ ನಂಬರ್ 1 ರಸ್ತೆ ತಡೆದಿದ್ದಾರೆ. ಸರ್ಕಾರ ಕಿಂಚಿತ್ತು ಬೆಲೆ ಕೊಡ್ತಿಲ್ಲ ಅಂತ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ರು.
ಸರ್, ಈಗ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಗ್ತಾ ಇದೆ ನಿಮಗೆ? ದಯವಿಟ್ಟು ತಕ್ಷಣ ಎದ್ದು ಕೇಸಿಂದ 2 ದಿನದಾಗ ಬಿಲ್ ಘೋಷಣೆ ಮಾಡದೇ ಹೋದ್ರೆ ರೈತ ದನಗಳನ್ನು ಕಟ್ಟಿ NH4 ರಸ್ತೆ ಬಂದ್ ಮಾಡಿ ಹಳ್ಳಿಯಲ್ಲಿ ಇವತ್ತು ನಾವೆಲ್ಲರೂ ಘೋಷಣೆ ಕೊಡ್ತಾ ಇದ್ದೇವೆ. ಪ್ರತಿ ಮನೆ ತಾಯಂದ್ರ ವರ್ಗ ಬರಬೇಕು, ಪ್ರತಿ ಮನೆ ಯುವಕರು ಬರಬೇಕು, ಎಮ್ಮಿ ದನ ಎತ್ತ ತಂದು ರಸ್ತೆಯಲ್ಲಿ ಕಟ್ಟಿ ಅವ್ರಿಗೆ ಯಾವುದೇ ಥರ ಹಾಲು ಹೈನು ಕಾಯಿಪಲ್ಲೆ ಬೆಲ್ಲ ಅಕ್ಕಿ ಗೋಧಿ ಯಾವುದೂ ಹೋಗದಂಗೆ ನಾವು ಕರೆ ಕೊಡುವಂಥ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಂತ ಎಚ್ಚರಿಕೆ ಪಡಿಸ್ತೀನಿ ಸರ್. ಇನ್ನು ರೈತರ ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾಲೇಜ್ಗೆ ಗೈರಾಗುವುದರ ಮೂಲಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಲೇಜೆಲ್ಲ ನೀವೆಲ್ಲ ಬಿಟ್ಟೆ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಕಾಲೇಜ್ ನಾವು ನಮ್ಮ ಹೋರಾಟ ಬೇರೆ ಸಿಗು ಮಟ್ಟ ನಾವು ಕಾಲೇಜ್ಗೆ ಹೋಗೋದಿಲ್ರಿ. ನಾವು ಇಲ್ಲೇ ಇರ್ತೀವಿ, ಎಲ್ಲ ನಾವು ರೈತನ ಮಕ್ಕಳು ಇದೀವಿ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಮ್ಮ ರೈತ ಬಾಂಧವರು ನಾವು ಸಪೋರ್ಟ್ ಮಾಡ್ತೀವಿ. ನಾವು ಕಾಲೇಜ್ ಯುವಕರೆಲ್ಲ ಈಗ ಇಷ್ಟ ಜನ ಬಂದೀವಿ, ನಾಳೆ ಇನ್ನೂ ಜನ ಬರ್ತಾರೋ. ಈ ಹೋರಾಟ ಇನ್ನೂ ದೊಡ್ಡದಾಗ್ತೈತ್ರಿ, ಸಣ್ಣದನಿಕೆ ಆಗೋದಿಲ್ಲ. ಬೆಳಗಾವಿ ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ರೈತ ಹೋರಾಟ ಮುಂದುವರೆದಿದೆ. ಜಮಖಂಡಿ ತಾಲೂಕಿನ ಜಂಬಗಿ BK ಸರ್ಕಲ್ನಲ್ಲಿ ರಸ್ತೆ ತಡೆಯಲಾಗಿದೆ. ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಬ್ಬಿಗೆ 3,500 ಬೆಲೆ ನಿಗದಿಗೆ ರೈತರು ಆಗ್ರಹ ಮಾಡ್ತಿದ್ದಾರೆ. ಆದರೆ ಸಕ್ಕರೆ ಕಾರ್ಖಾನೆಗಳು 3,200 ರೂಪಾಯಿ ಅಷ್ಟೇ ಕೊಡಲು ಒಲವು ತೋರಿಸುತ್ತಿವೆ. ಕಾರ್ಖಾನೆಗಳ ಈ ನಡೆ ಅನ್ನದಾತರನ್ನ ಕೆರಳಿಸಿದೆ. ಸರ್ಕಾರ ಬೆಲೆ ನಿಗದಿ ಮಾಡಲೇಬೇಕೆಂದು ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.